ಈಗ ರಾಯಚೂರಿಗೆ ಹೋಗೋಣ. ಜೆಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಹೆಂಗಿದೆ ಅಂತಂದ್ರೆ ಇಲ್ಲಿ ಲೈನ್ ಮ್ಯಾನ್ಗಳು ಕೆಲಸ ಮಾಡಬೇಕು ಅಂತಂದ್ರೆ ಜೀವವನ್ನು ಪಣಕ್ಕಿಟ್ಟು ಕೆಲಸ ಮಾಡಬೇಕಾದಂತಹ ಪರಿಸ್ಥಿತಿ. ಯಾವುದೇ ಸೇಫ್ಟಿ ಮೆಷರ್ಮೆಂಟ್ ಪ್ರಿಕಾಷನ್ಸ್ ಏನೂ ತಗೊಳ್ತಾ ಇಲ್ಲ. ಲೈನ್ ಮ್ಯಾನ್ಗಳ ಜೀವಕ್ಕೆ ಗ್ಯಾರಂಟಿ ಅಂತೂ ಜೆಸ್ಕಾಂನಲ್ಲಿ ಇಲ್ಲವೇ ಇಲ್ಲ. ವಿದ್ಯುತ್ ಕಂಬ ಏರಿಬಿಟ್ಟು ಕೆಲಸ ಮಾಡೋ ಕಾರ್ಮಿಕರಿಗೆ ಯಾವ ಸೇಫ್ಟಿಯೂ ಇಲ್ಲ. ಜೆಸ್ಕಾಂ ಇಲಾಖೆ ಕಾರ್ಮಿಕರ ಜೀವಕ್ಕೆ ಸೇಫ್ಟಿನೇ ಇಲ್ವಾ? ಹೇಳೋರೇ ಇಲ್ವಾ? ಯಾರೂ ಅವ್ರ ಜೀವಕ್ಕೆ ಬೆಲೆನೇ ಇಲ್ವಾ? ರಾಯಚೂರು ಜಿಲ್ಲೆ ಲಿಂಗಸಗೂರು ಪಟ್ಟಣದಲ್ಲಿ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಗ್ರಾಮಾಂತರ ಭಾಗದ ಕಾರ್ಮಿಕರ ಪರಿಸ್ಥಿತಿ ನಿಜಕ್ಕೂ ಊಹೆ ಮಾಡ್ಕೊಳ್ಳೋದಕ್ಕೆ ಅಸಾಧ್ಯ. ಗ್ರಾಮಾಂತರ ಭಾಗದ ಕಾರ್ಮಿಕರ ಪರಿಸ್ಥಿತಿಗಂತೂ ಕೇಳಂಗೆ ಇಲ್ಲ ಬಿಡಿ. ಹೆಲ್ಮೆಟ್ ಇದ್ರೆ ಯಾವ ಸೇಫ್ಟಿನೂ ಇಲ್ಲ. ಜೀವ ಭಯದಲ್ಲೇ ಸಿಬ್ಬಂದಿಗಳು ಕೆಲಸ ಮಾಡಬೇಕು. ಜಿಲ್ಲೆಯಲ್ಲಿ ಹಲವು ದುರ್ಘಟನೆಗಳು ನಡೆದಿವೆ ಆಲ್ರೆಡಿ. ಎಷ್ಟೋ ಜನ ಲೈನ್ಮ್ಯಾನ್ಗಳು ಸಾವನ್ನಪ್ಪಿದ್ದಾರೆ. ಅಷ್ಟಿದ್ರೂ ಕೂಡ ಜೆಸ್ಕಾಂ ಅಧಿಕಾರಿಗಳು ಅಥವಾ ಇಲಾಖೆ ಉನ್ನತಾಧಿಕಾರಿಗಳು ಯಾಕೆ ಎಚ್ಚೆತ್ಕೊಂಡಿಲ್ಲ? ಯಾಕೆ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ? ಹೀಗಿರುವಂಥ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತಲ್ವಾ? ಜೆಸ್ಕಾಂ ಇಲಾಖೆ ನಿರ್ಲಕ್ಷ್ಯತನದ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ಲೈನ್ ಮ್ಯಾನ್ಗಳಂತಂದರೆ ಅಷ್ಟು ಚೀಪಾಗೋದ್ರಾ? ಯಾಕೆ ಅವ್ರ ಜೀವಕ್ಕೆ ಏನು ಬೆಲೆ ಇಲ್ವಾ? ಅವರು ಮನುಷ್ಯರಲ್ವಾ? ನೋಡಿ ಪಾಪ ಗ್ರಾಮದಲ್ಲಿ ಅಥವಾ ಊರಲ್ಲಿ ಏರಿಯಾದಲ್ಲಿ ಕರೆಂಟ್ ಇಲ್ಲ ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿಯಾಗಿ ಬಂದು ಕೆಲಸ ಮಾಡ್ತಾರೆ. ಲೈನ್ ಮ್ಯಾನ್ಗಳು ಸರಿಪಡಿಸುವಂಥ ಕೆಲಸ ಮಾಡ್ತಾರೆ. ಕತ್ಲೆ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಅರ್ಲಿ ಮಾರ್ನಿಂಗ್ ಅನ್ನಂಗಿಲ್ಲ. ಲೈನ್ ಮ್ಯಾನ್ಗಳು ತಮ್ಮ ಕೆಲಸ ತಾವು ಅಚ್ಚುಕಟ್ಟಾಗಿ ನಿರ್ವಹಿಸ್ತಾರೆ. ಅಂತ ಒಳ್ಳೆ ಕೆಲಸಗಾರರನ್ನು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಒಂದು ಕನಿಷ್ಠ ಜ್ಞಾನ ಇಲ್ವಾ ಜೆಸ್ಕಾಂ ಇಲಾಖೆಗೆ? ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನೀಲಕಂಠ ಸ್ವಾಮಿ ಲೈನ್ನಲ್ಲಿ. ನೀಲಕಂಠ ಸ್ವಾಮಿ, ಲೈನ್ ಮ್ಯಾನ್ಗಳು ಹಗಲು ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಬೆಳಗಿನ ಜಾವ ಅನ್ನಂಗಿಲ್ಲ. ಜನರಿಗೆ ವಿದ್ಯುತ್ ಒದಗಿಸಬೇಕು, ಲೈಟ್ ಇಲ್ಲ ಅಂತಂದರೆ ಜೀವನ ನಡೆಸೋಕ್ಕಾಗಲ್ಲ ಅಂತೇಳಿ ಲೈನ್ ಮ್ಯಾನ್ಗಳು ಕಾರ್ಯಪ್ರವೃತ್ತರಾಗ್ತಾರೆ. ಅಂತ ಒಳ್ಳೆ ಕೆಲಸಗಾರರಿಗೆ ಒಂದು ಸೇಫ್ಟಿ ಇಲ್ಲ ಅಂತಂದರೆ ಏನು ಸಮಸ್ಯೆ? ನಿಜ ಶರತ್, ಏನು ರಾಜ್ಯದಲ್ಲಿ ಆಗ್ಲಿ ಒಂದು ಊರ್ನಲ್ಲಾಗ್ಲಿ ಜನರ ಜೀವನ ಮಾಡೋದಕ್ಕೆ ಕರೆಂಟ್ ಎಷ್ಟು ಮುಖ್ಯನೋ ಜೆಸ್ಕಾಂ ಇಲಾಖೆಗೆ ಕಾರ್ಮಿಕರು ಕೂಡ ಅಷ್ಟೇ ಮುಖ್ಯ. ಕಾರ್ಮಿಕರು ಅಂದ್ರೆ ಅಲ್ಲಿರುವಂತಹ ಲೈನ್ ಮ್ಯಾನ್ಗಳು ಇಲ್ಲದೆ ಹೋದ್ರೆ ಜೆಸ್ಕಾಂ ಇಲಾಖೆಯೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇವರು ಅಲ್ಲಿ ಪ್ರಾಮುಖ್ಯತೆಯನ್ನು ವಹಿಸ್ತಾರೆ. ಆದ್ರೆ ಇಲಾಖೆ ಇಂತಹ ಒಂದು ಸಿಬ್ಬಂದಿಗಳಿಗೆ ಯಾಕೆ ಮೂಲ ಸೌಕರ್ಯಗಳನ್ನ ನೀಡೋದಕ್ಕೆ, ಅವ್ರಿಗೆ ಸೇಫ್ಟಿ ಪ್ರಿಕಾಷನ್ ಗಳನ್ನ ನೀಡೋದಕ್ಕೆ ಸಾಮಗ್ರಿಗಳನ್ನ ಒದಗಿಸ್ತಾ ಇಲ್ಲ ಅನ್ನೋದು. ಇಲ್ಲಿ ಅವ್ರಿಗೆ ನಾರ್ಮಲ್ ಆಗಿ ಒಂದು ಹೆಲ್ಮೆಟ್ ಬಿಟ್ರೆ ಇನ್ನೇನೂ ಇಲ್ಲ. ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ರಾಯಚೂರು ಜಿಲ್ಲೆಯ ಲಿಂಗಸಗೂರು ಪಟ್ಟಣದಲ್ಲಿ, ಪಟ್ಟಣ ಪ್ರದೇಶದಲ್ಲಿಯೇ ಇಂತಹ ಒಂದು ನಿರ್ಲಕ್ಷ್ಯ ಇದೆ ಅಂತಂದ್ರೆ ಇನ್ನು ಗ್ರಾಮಾಂತರ ಭಾಗದ ಲೈನ್ ಮ್ಯಾನ್ ಗಳಿಗೆ ಅಲ್ಲಿ ಕೆಲಸ ಮಾಡೋಂಥವ್ರಿಗೆ ಏನ್ ಸೇಫ್ಟಿ ಇದೆ ಅಂದ್ರೆ ನೀವು ನೋಡ್ಬೋದು. ಅಲ್ಲಿ ಕಂಬದಲ್ಲಿ ರಾತ್ರಿ 1 ಗಂಟೆಗೆ ಮಳೆ ಸುರಿತಾ ಇದೆ. ಆ ಒಂದು ಮಳೆಯಲ್ಲೇ ಇಲ್ಲಿ ಜೆಸ್ಕಾಂ ಲೈನ್ ಮ್ಯಾನ್ ಗಳು ಕೆಲಸ ಮಾಡ್ತಿದ್ರೆ ಒಬ್ರು ಕಾಲಿಗೆ ಶೂಸ್ ಇಲ್ಲ, ಒಬ್ರಿಗೆ ಹೆಲ್ಮೆಟ್ ಬಿಟ್ರೆ ಬರೀ ಕೈಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಒಂದು ವೇಳೆ ಏನಾದ್ರೂ ಅನಾಹುತ ಆದ್ರೆ ಒಂದಲ್ಲ 2 ಕುಟುಂಬಗಳು ಕೂಡ ಇಬ್ಬರು ವ್ಯಕ್ತಿಗಳ ಮೇಲೆ ಆಧಾರ ಆಗಿರುತ್ತೆ. ಇಂತಹ ಸಂದರ್ಭದಲ್ಲಿ ಯಾಕೆ ಜೆಸ್ಕಾಂ ಇಲಾಖೆ ಪದೇ ಪದೇ ಇಂತಹ ಘಟನೆಗಳು ರಾಯಚೂರು ಜಿಲ್ಲೆಯಲ್ಲಿ ಇವರೆಗೂ ಕೂಡ ಸುಮಾರು 8 ಘಟನೆಗಳು ಕಳೆದ 2 ವರ್ಷಗಳಲ್ಲಿ ನಡೆದಿರ್ತಕ್ಕಂಥದ್ದು. 3-4 ಜನ ಲೈನ್ ಮ್ಯಾನ್ ಗಳು ಸತ್ತಿದ್ದಾರೆ ಮತ್ತು 3-4 ಜನ ಲೈನ್ ಮ್ಯಾನ್ ಗಳು ಕೈ ಕಾಲುಗಳನ್ನು ಕಳೆದುಕೊಂಡಂತಹ ಪರಿಸ್ಥಿತಿಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಇದುವರೆಗೂ ಕೂಡ ಅಲ್ಲಿ ಪ್ರಿಕಾಷನ್ಸ್ ಅಂದ್ರೆ ಸೇಫ್ಟಿ ಹೆಲ್ಮೆಟ್ ಇರ್ಬೋದು, ಗ್ಲೌಸ್ ಇರ್ಬೋದು, ಶೂಸ್ ಗಳಿರ್ಬೋದು, ಇಂಥ ಒಂದು ಸಾಮಗ್ರಿಗಳನ್ನ ಕೊಡೋದಕ್ಕೆ ಯಾಕೆ ಹಿಂದೇಟ್ ಆಗ್ತಾ ಇದ್ದಾರೆ ಅಧಿಕಾರಿಗಳು? ದುಡ್ಡಿಲ್ವಾ? ಅಥವಾ ಕಾರ್ಮಿಕರು ಇವ್ರು ಹೋದ್ರೆ ಇನ್ನೊಬ್ರು ಬರ್ತಾರೆ ಅನ್ನೋ ನಿರ್ಲಕ್ಷ್ಯ ಏನಾದ್ರೂ ಅಧಿಕಾರಿಗಳದ್ದು ಇದೆಯಾ ಅನ್ನೋ ಪ್ರಶ್ನೆಗಳು ಇಲ್ಲಿ ಸಾರ್ವಜನಿಕರಲ್ಲಿ ಸಾಕಷ್ಟು ಮೂಡ್ತಾ ಇದೆ. ಈ ಒಂದು ಘಟನೆ ಕಳೆದ ರಾತ್ರಿ 1 ಗಂಟೆಗೆ ನಡೆದಿರ್ತಕ್ಕಂಥ ಸಂದರ್ಭದಿಂದ ಇದೀಗ ಸಾರ್ವಜನಿಕ ವಲಯದಲ್ಲೂ ಕೂಡ ಸಾಕಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇರ್ತಕ್ಕಂಥದ್ದು ಜೆಸ್ಕಾಂ ಇಲಾಖೆ ವಿರುದ್ಧ. ಇನ್ನಾದ್ರೂ ಇಂಥ ಒಂದು ಘಟನೆಗಳು ಮರ್ಕೊಳದಂತೆ ಎಲ್ಲಾ ಕಾರ್ಮಿಕ ಸಿಬ್ಬಂದಿಗಳಿಗೆ ಸೇಫ್ಟಿ ಪ್ರಿಕಾಷನ್ಸ್ ಗಳನ್ನ ಕೊಡ್ತಕ್ಕಂಥ ಕೆಲಸಕ್ಕೆ ಜೆಸ್ಕಾಂ ಇಲಾಖೆ ಮುಂದಾಗ್ಬೇಕು ಅನ್ನೋದು ಇಲ್ಲಿ ಸಾರ್ವಜನಿಕರ ಒತ್ತಾಯ ಆಗಿರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಡೀಟೇಲ್ಸ್ಗಾಗಿ.